47 to 64. Father and mother, both 3 decades, they ruled over India. So today is Pandit Jawaharlal Nehru. He was born in richest family. ಏನಂತಂದರೆ ನಾವು ಸಿಲೆಬಾಗ ಸ್ಕೂಲ್ ಬ್ಯಾಗ್ ಇಟ್ಕೊಂಡು ಹುಟ್ಟಿದಂಥ ಒಬ್ಬ ಮನುಷ್ಯ ಯಾರು ಇನ್ ಇಂಡಿಯಾ. ಹೌದಾ? ಬ್ರಿಟಿಷರಿಗೆ ಸಾಲ ಕೊಡುವಂತಹ ಶ್ರೀಮಂತಿಕೆ ಅವರಲ್ಲಿ ಇತ್ತು ಅಂತ. ಸೊ ಗಾಂಧಿ ನೆಹರು ಪಾರ್ಟ್ನರ್ಶಿಪ್ಪಲ್ಲಿ ಸೊ ಗಾಂಧಿ ವಾಸ್ ನಾಟ್ ಬಿಕೇಮ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಮಹಾತ್ಮ ಗಾಂಧಿ ಅವರಿಗೆ ಯಾರಿಗೆ ಕೊಟ್ಟರು ಅಂದ್ರೆ ಪ್ರಧಾನಮಂತ್ರಿ ಸೀಟನ್ನು ಜವಾಹರ್ಲಾಲ್ ನೆಹರು ಅವರಿಗೆ ಕೊಟ್ಟರು. ಹೌದಾ? ಅವಾಗ ಏನಿತ್ತು ಇಂಡಿಯಾ ಪರಿಸ್ಥಿತಿ? ಏನೆಲ್ಲ ಸಮಸ್ಯೆಗಳಿದ್ದು ಅವಾಗ? ಡೆಲ್ಯೂಟ್ ಓವರ್ ಇಂಡಿಯಾ ಮತ್ತು ಪಾವರ್ಟಿ, ಬೇರೋಜ್ಗಾರ ಅಂತೇನೆ ಆಗ್ತಿಲ್ಲ, ನಿರುದ್ಯೋಗ. ಹೌದಲ್ಲ? ಮೆನಿ ಪ್ರಾಬ್ಲಮ್ಸ್ ಆ ಟೈಮಲ್ಲಿ ಅಂತ ಒಂದು ಆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪ್ರಧಾನಮಂತ್ರಿ ಆದಂಥ ಜವಾಹರ್ಲಾಲ್ ನೆಹರು ಅವರ ಒಂದು ದಿಟ್ಟ ನಿಲುವಿನಿಂದ ಸಾಕಷ್ಟು ಬದಲಾವಣೆಗಳು ಅದು ಸ್ವತಂತ್ರ ಭಾರತಕ್ಕೆ ತಳಪಾಯ ಆಯಿತು ಅಂತ ಹೇಳ್ತೀವಿ. ಹೆಂಗ್ರಿ ಅಂತಂದ್ರೆ ಅವಾಗ 2 ಬಣಗಳಿತ್ತು ಪ್ರಪಂಚದಲ್ಲಿ. ಯಾವ್ಯಾವ ಹೇಳ್ತೀವಿ? 2 ಬಣಗಳಿತ್ತು. ಫಸ್ಟ್ ವರ್ಲ್ಡ್ ವಾರ್ ಅಂಡ್ ಸೆಕೆಂಡ್ ವರ್ಲ್ಡ್ ವಾರ್. ವಿ ಆಲ್ರೆಡಿ ಫೇಸ್ ಇನ್ ಟೈಮ್ ದ ಪೀರಿಯಡ್ ಆಫ್ ಬ್ರಿಟಿಷ್. ಓಕೆ, ಯಾವ್ಯಾವ ಇತ್ತು? ಫಸ್ಟ್ ಅಂಡ್ ಸೆಕೆಂಡ್ ವರ್ಲ್ಡ್ ವಾರ್ ಅಲ್ಲಿ 2 ಬಣಗಳಿತ್ತು ವಿಶ್ವದಲ್ಲಿ. ಹೌದಾ? ಒಂದು ರಷ್ಯಾ ಪರ, ಇನ್ನೊಂದು ಅಮೇರಿಕಾ ಪರ. ನೀವು ಯಾವ ಲೈನ್ಸ್ ಒಳಗೆ ಸೇರ್ತೀರಿ ಅಂತಂದ್ರೆ ಜವಾಹರ್ಲಾಲ್ ನೆಹರು ಕೊಟ್ಟ ಉತ್ತರ ಏನು? ನೀತಿ ಅಂತ ಹೇಳ್ತೀವಿ. ನಾನ್ ಅಲಯನ್ಸ್ ಮೂವ್ಮೆಂಟ್. ನಮಗೆ ನಿಮ್ಮ ಪಕ್ಷ ಬೇಡ, ಹಿಂದೂ ಬೇಡ, ನಮ್ದು ಎಂಥ ದೇಶ ಅಂತ ನಮಗೆ ಗೊತ್ತು. ನಾವು ಈಗಿನ ಜಗತ್ತಿನಲ್ಲಿ ಹೊಸದಾಗಿ ಕಾಣ್ತಕ್ಕಂತಹ ಮಕ್ಕಳು ನಮ್ಮ ದೇಶದಲ್ಲಿ ಹಿಂದೂ ಇದ್ದಾರೆ. ಈಗ ಜಸ್ಟಿಸ್ ಅಂಬೇಗಾರ್ ಇಡ್ತಾ ಇದ್ದೀವಿ ನಾವು. ನಿಮ್ಮಲ್ಲಿ ಏನಾದರೂ ಬಂದ್ಬಿಟ್ರೆ ಹಾಕಿ ನಮ್ಮನ್ನ ಏನು ಮಾಡ್ತಿದ್ರು, ಅವರು ತುಳಿದು ಬಿಡ್ತಿದ್ರು. ಜಪಾನ್ 1945ಕ್ಕೆ ಏನಾಯ್ತು? ಬಾಂಬ್ ಬ್ಲಾಸ್ಟ್ ಮಾಡಿ ಅರ್ಧ ಜಪಾನ್ ಸರ್ವನಾಶ ಆಯಿತು. ಥ್ಯಾಂಕ್ ಗಾಡ್ 50 years ಅಲ್ಲಿ ಅವ್ರು ಎಷ್ಟು ಮುಂದುವರೆದ್ರು ಅಂದರೆ ಟುಡೇ ಆಲ್ಸೋ ದೇ ಆರ್ ದ ಫಾಸ್ಟೆಸ್ಟ್ ಡೆವಲಪಿಂಗ್ ಕಂಟ್ರಿ ಇನ್ ಇಂಡಸ್ಟ್ರಿ. ಹೌದಾ? ಅಂಥ ಕರ್ತೃತ್ವ ಶಕ್ತಿ ನಮ್ಮಲ್ಲಿ ಬರಬೇಕಾದ್ರೆ ಅದಕ್ಕಾಗಿ ನಾವೇನು ಮಾಡಬೇಕು? ಯಾವ ಒಂದು ಬಣಕ್ಕೂ ನಾವು ಸೇರಬಾರ್ದು ಅನ್ನುವಂತಹ ಬುದ್ಧನ ಶಾಂತಿ ಸಂದೇಶ ಸಾರ್ತಕ್ಕಂಥ ದೇಶದಲ್ಲಿ ನಾವು ಹೋಗಿದ್ದೇವೆ. ಆದ್ದರಿಂದ ನಾವು ಈ ಬಣ್ಣಕ್ಕೆ ಸೇರಲ್ಲ, ಈ ಬಣ್ಣಕ್ಕೆ ಸೇರಲ್ಲ, ನಾವು ಅಲೆಕ್ಸನಾಗಿರ್ತೀವಿ ಅಂತ ಹೇಳಿದ್ರು. ಸ್ಟಾಲಿನ್ ಯಾರಂದ್ರೆ ರಷ್ಯಾದ ಮುಖ್ಯಮಂತ್ರಿ ಅವ್ರು ಹೇಳಿದ್ರೆ ನಾವು ಒಪ್ಪಲ್ಲ, ಇದು ಬಣಕ್ಕೂ ಬರಲ್ಲ, ನಿಮ್ಮ ಬಣಕ್ಕೂ ಬರಲ್ಲ ಅಂತ ಹೇಳಿ ಒಂದು ಉದಾತ್ತ ನೀತಿಯನ್ನು ತರೋದ್ರ ಮುಖಾಂತರ ಅಲ್ಲಿಂದ ನಮ್ಮ ಭಾರತ ದೇಶ ಹಿಂತಿರುಗಿ ನೋಡ್ಲೇ ಇಲ್ಲ. ನೋಡ್ತಾ ಈಗ ಯಾರಿದ್ದಾರೆ ಪ್ರೈಮ್ ಮಿನಿಸ್ಟರ್? ಅದಕ್ಕೆ ನಾವು ನಮ್ಮ ಮನೆಯ ಹಿರಿಯರನ್ನು ಗೌರವಿಸದೇ ಇದ್ರೆ ಬೇರೆಯವ್ರಿಗೆ ಗೌರವಿಸ್ಬೇಕು. ಈಸ್ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂದ್ರೆ ಯು ಶುಡ್ ಶೋ ರೆಸ್ಪೆಕ್ಟ್. ನಾವು ಬರ್ತಾ ಇರ್ತಾವೆ 108 ಏನೇನೋ ಬರ್ತಾ ಇರ್ತಾವ ಕಡೆ ನಾವು ಯಾವುದು ಲಕ್ಷ್ಯ ಕೊಡಬಾರ್ದು. ಬೇರೆ ದೇಶದ ಬೇರೆ ಸಂಸ್ಕೃತಿಯ ಜನ ನಮ್ಮ ಸಂಸ್ಕೃತಿಗೆ ಅಥವಾ ನಮ್ಮ ಧರ್ಮಕ್ಕೆ ಭಂಗ ತರಬಾರ್ದು ಅಂದರೆ ನಮ್ಮ ಹಿರಿಯರನ್ನು ನಾವು ದೂಷಿಸುವುದನ್ನು ಮೊದಲು ಬಿಡಬೇಕು. ಅದು ಮನೆಯಲ್ಲಾಗಲಿ ಮತ್ತು ನಮ್ಮ ದೇಶದಲ್ಲಿ. ಹೌದಾ? ಹೌದಲ್ಲ? ಈ ಲವ್ ಚಿಲ್ಡ್ರನ್ ಯಾಕೆ ಅಂತಂದ್ರೆ ಚಿಕ್ಕವರಿದ್ದಾಗ ಅವ್ರ ಮಕ್ಕಳು ಇಂದಿರಾ ಗಾಂಧಿ ತಾಯಿ ಕಳ್ಕೊಂಡಿರ್ತಾರೆ. ಸೊ ಶಿ ಲಾಸ್ಟ್ ಹರ್ ಚೈಲ್ಡ್ಹುಡ್. ಭಾಳಷ್ಟು ದಿನಗಳ ಕಾಲ ಜವಾಹರ್ಲಾಲ್ ನೆಹರು ಹೇಳಿದ್ರು ಅಂತಂದರೆ ಹೌದಾ? ಆವಾಗ ಅವ್ರ ಮಗಳಿಗೆ ದಿನ ಪತ್ರ ಬರೀತಾ ಇದ್ದಾರೆ. He wrote many letters to his child, ಇಂದಿರಾ ಪ್ರಿಯದರ್ಶಿನಿ ಅಂತ.
ಬಂಚ್ ಆಫ್ ಲೆಟರ್ಸ್ ಟು ಇಂದಿರಾ ಪ್ರಿಯದರ್ಶಿನಿ ಅಂತ ಕರೀತಾರೆ. ಪ್ರತಿಯೊಂದು ಏನೇನೆಲ್ಲ ದೇಶದಲ್ಲಿ ಇರ್ತಾರೋ ಅದನ್ನೆಲ್ಲ ಮಗಳಿಗೆ ವಿಸ್ತರಿಸ್ತಾ ಹೋಗ್ತಾರೆ. ಸೊ ಶಿ ಬಿಕೇಮ್ ಐರನ್ ಲೇಡಿ ಆಫ್ ನಾಟ್ ಓನ್ಲಿ ಇಂಡಿಯಾ ಬಟ್ ಆಲ್ಸೋ ವರ್ಲ್ಡ್. ಹೌದಾ? ಫಸ್ಟ್ ವುಮೆನ್ ಪ್ರೈಮ್ ಮಿನಿಸ್ಟರ್ ಆಫ್ ದ ಇಂಡಿಯಾ ಅಂತ ಒಳ್ಳೆ ಉದಾತ್ತ ಮತ್ತು ಸ್ಟ್ರಾಂಗೆಸ್ಟ್ ಲೇಡಿಯನ್ನು ಕೊಟ್ಟಂತಹ ಜವಾಹರ್ಲಾಲ್ ನೆಹರು ಅವರ ಬರ್ತ್ಡೇ. ತಮ್ಮ ಬರ್ತ್ಡೇಯನ್ನು ಮಕ್ಕಳಿಗೆ ಯಾಕೆ ಅರ್ಪಿಸಿದ್ರು ಅಂದರೆ ಹಿ ಲವ್ ಚಿಲ್ಡ್ರನ್ಸ್ ವೆರಿ ಮಚ್ ಟೀಮ್ ಫುಡ್. ಹೌದಾ? ಅದಕ್ಕಾಗಿ ನನಗೆ ಎಷ್ಟು ಖುಷಿ ಆಗ್ತದೆ. ನೆಹರು ಆಗ್ತಾನಿಲ್ಲ ಆಗ್ತಾನಿಲ್ಲ ಖುಷಿ. ಯಾಕೆ ಎಲ್ಲರಿಗೂ ಮಕ್ಕಳ ಕಂಡ್ರೆ ಇಷ್ಟ? ಯಾರು ಇಷ್ಟ ಇಲ್ಲ ಮಕ್ಕಳು? ಫಸ್ಟ್ ಬೆಂಚ್ ಯಾರು ಇಷ್ಟ ಇಲ್ಲ? ಎಲ್ಲರಿಗೂ ಇಷ್ಟ. ಹೌದಾ? ನೀವು ಮಕ್ಕಳು ಮಕ್ಕಳಾಗಿದ್ದರೆ ಹೌದಲ್ಲ? ಹೆಂಗಿರ್ಬೇಕು ಮಕ್ಕಳು? ದೇವರಾಗಿರ್ಬೇಕು. ಹೌದಲ್ಲ? ಗುಡಿಯಲ್ಲಿರುವ ಶಿಲೆಗಳೆಲ್ಲ ಏನು ಮಕ್ಕಳಂತೆ ಮನವಿರುವ ಮನುಷ್ಯರೆಲ್ಲ ದೇವರಂತೆ. ಹೌದಾ? ಹಂಗೆ ಮಕ್ಕಳಾಗಿದ್ದೀವಿ, ಶಾಲೆ ದೇವಾಲಯ, ಅದಕ್ಕೆ ನಿಮ್ಮ ನಾವು ಮಕ್ಕಳು ಅಂತ ತಿಳ್ಕೊಂಡಿದ್ದೀವಿ. ನೀವು ದೇವರು ತಿಳ್ಕೊಂಡಿದ್ದೀವಿ ಮಕ್ಕಳಲ್ಲಿ. ಹೌದಾ? ಹಾಗಾಗಿ ಡಿಸಿಪ್ಲಿನ್ ಮೇಂಟೈನ್ ಮಾಡಿರಿ. ಇನ್ನೂ ಒಂದು ಸಣ್ಣ ಕಥೆ ಹೇಳ್ತೀನಿ. ಜವಾಹರ್ಲಾಲ್ ನೆಹರು ಚಿಕ್ಕವರಿದ್ದಾಗ ತಮ್ಮ ತಂದೆಯಿಂದ ಹೆಂಗೆ ಶಿಸ್ತು ಕಲ್ತಂತೆ. ಓಕೆ, ಜವಾಹರ್ಲಾಲ್ ನೆಹರು ತಂದೆ ಹೆಸರೇನು? ಅವರು ಇಸ್ ಅ ಸ್ಟ್ರಿಕ್ಟ್ ಲಾಯರ್, ಜಸ್ಟ್ ಲಾಯರ್. ಹೌದಾ? ಶಿಸ್ತಿನ ಮನುಷ್ಯ ಲಾಯರ್. ಅವರು ಸುಮ್ಮನೆ ಬೆಳಿಗ್ಗಳಲ್ಲಿ ಅದ್ರ ಶ್ರಮ ಯಾಕಿತ್ತು ಅಂದರೆ ಮೋತಿಲಾಲ್ ನೆಹರು ಅವರು ಇಟ್ಸ್ ಅ ವೆರಿ ಸ್ಟ್ರಿಕ್ಟ್ ಆ್ಯಂಡ್ ಡಿಸಿಪ್ಲಿನ್ ಮ್ಯಾನ್ ಆಫ್ ಪ್ರಿನ್ಸಿಪಲ್ಸ್ ಅಂತ ಹೇಳ್ತೀವಿ. ಹೌದಾ? ಒಂದ್ಸಲ ಏನಾಗಿತ್ತು, ಅವರು ಸ್ನಾನಕ್ಕೆ ಮೇಲೆ ಹೋಗಿರ್ತಾರೆ. ಅವಾಗ ಚಿಕ್ಕವರಿರ್ತಕ್ಕಂತಹ ಜವಾಹರ್ ಅವಾಗ ಏನು ಫೌಂಟನ್ ಪೆನ್ಗಳನ್ನು ಅಂತ ಏನು ಜವಾಹರ್ ಏನು ಮಾಡಿದ್ರು, ಅಪ್ಪ ಇಲ್ಲ ಅಂತೇಳಿ ಆ ಮಸಿ ಕುಡಿಕೆಯಲ್ಲಿರ್ತಕ್ಕಂತಹ ಪಿಂಕನ್ನು ಸಣ್ಣ ಪೆನ್ನಿಗೆ ಹಾಕೊಳ್ಳುವಾಗ ಏನು ಮಾಡ್ತಾರೆ, ಕೆಳಗೆ ಚೆಲ್ಲಿಬಿಡ್ತಾರೆ. ಇದು ಆಬ್ಸೆನ್ಸ್ ಆಫ್ ಹಿಸ್ ಫಾದರ್. ಅವಾಗ ಮನೆಯೊಳಗೆ ಯಾರು ಒಬ್ಬನೇ ಮಗ, ಇನ್ನೊಬ್ಬಕ್ಕೆ ಸಿಸ್ಟರ್ ಯಾರು? ಸಿಸ್ಟರ್ ಜವಾಹರ್ಲಾಲ್ ನೆಹರು ಸಿಸ್ಟರ್ ಹೆಸರು ವಿಜಯಲಕ್ಷ್ಮಿ ಪಂಡಿತ್. ಹೌದಾ? ಪ್ರಥಮ ವಿದೇಶಾಂಗ ವ್ಯವಹಾರ ಸಚಿವೆ ವಿಜಯಲಕ್ಷ್ಮಿ ಪಂಡಿತ್. ಹೌದಾ? ಇಬ್ಬರೇ ಇದ್ದಾರೆ. ಇದರೊಳಗೆ ಯಾರು ಇಂಕ್ ಯೂಸ್ ಮಾಡಿದ್ದಾರೆ ಅಂದರೆ ಮೋಸ್ಟ್ಲಿ ನನ್ನ ಮಗ ಜವಾಹರ್ನೇ ಇರಬೇಕಂತೇಳಿ ಬಂದು ಅವರಿಗೆ ಶಿಸ್ತಿನ ಪಾಠ ಕಲಿಸ್ತಾರೆ. ನೋಡು, ನೀನು ಇಂಕ್ ಹಾಕೋಬೇಕಂತ ಎಲ್ಲಿವರೆಗೂ ನೀ ಕೆಳಗಡೆ ಚೆಲ್ಲಾಕಂತ ನೀಟಾಗಿ ಹಾಕೋಬೇಕಂತ ಶಿಸ್ತಿನ ಪಾಠ ಹೇಳ್ಕೊಟ್ಟಂತಹ ತಂದೆ ಮೋತಿಲಾಲ್ ನೆಹರು. ಸೊ ದಟ್ಸ್ ವಾಟ್ ಹಿ ಬಿಕೇಮ್ ಸಕ್ಸಸ್ಫುಲ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಓವರ್ 17 years. ಹಾಗೆ ನೀವು ಒಳ್ಳೆ ಪ್ರಜೆಗಳಾಗಲಿ ಅಂತೇಳಿ ನನ್ನ ಮಾತುಗಳು.